ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದ್ಬಿಟ್ಟು ಒಂದು ಹೆಲ್ತಿ ರೆಸಿಪಿನೇ. ಗೋಧಿ ಹಿಟ್ಟಿನಲ್ಲಿ ಮುದ್ದೆ ಮಾಡೋದು ತೋರಿಸ್ಕೊಡ್ತೀನಿ. ನಾನು ಇವತ್ತು ಯೂಸ್ ಮಾಡ್ತಾ ಇರೋಂಥ ಬಂದ್ಬಿಟ್ಟು ಆಶೀರ್ವಾದ್ ಶುಗರ್ ರಿಲೀಸ್ ಕಂಟ್ರೋಲ್ ಆಟ. ಈ ಗೋಧಿ ಹಿಟ್ಟನ್ನ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಇದರಲ್ಲಿ ನಮ್ಮ ಮೆಂತ್ಯನು ಮತ್ತು ಓಟ್ಸ್ ಇರೋದ್ರಿಂದ ಇದರಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ. ಇದು ಪ್ರೀ ಡಯಾಬಿಟಿಕ್ಸ್ ಮತ್ತು ಡಯಾಬಿಟಿಕ್ಸ್ ಇರೋರ್ಗು ಸೂಟ್ ಆಗುತ್ತೆ. ಮತ್ತು ಇದನ್ನು ಯೂಸ್ ಮಾಡೋದ್ರಿಂದ ಬಾಡಿಯಲ್ಲಿರುವಂಥ ಶುಗರ್ನೇ ಸ್ವಲ್ಪನೇ ರಿಲೀಸ್ ಮಾಡುತ್ತೆ. ಹಾಗೆ ಇದನ್ನು ನಾವು ಶುಗರ್ ಅವಾಯ್ಡ್ ಮಾಡ್ದಂಗೆ ಆಗುತ್ತೆ. ಇದರಲ್ಲಿ ಒಂದು ಒಳ್ಳೆಯ ವಿಷಯ ಹೇಳ್ಬೇಕಂದ್ರೆ, ಈ ಗೋಧಿ ಹಿಟ್ಟು ನಾರ್ಮಲ್ ಗೋಧಿ ಹಿಟ್ಟು ಥರನೇ ಇರುತ್ತೆ. ಇದನ್ನು ನಾವು ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ತಿನ್ಬೋದು. ಬನ್ನಿ, ಇವತ್ತು ನಾನು ತೋರಿಸ್ತಾ ಇರೋಂಥ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಅದೇ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು 1/4 ಟೀ ಸ್ಪೂನ್ ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಮೊದಲಿಗೆ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ನೀವು ಯಾವ ಪಾತ್ರೆಯಲ್ಲಾದರೂ ಮಾಡ್ಕೊಬೋದು. ಸೊ ಇದಕ್ಕೆ 1.5 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಗೋಧಿ ಹಿಟ್ಟಲ್ಲಿ ಮುದ್ದೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೀರು ಸ್ವಲ್ಪ ಕಡಿಮೆ ಇಟ್ಕೊಂಡು ಗೋಧಿ ಹಿಟ್ಟು ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಇದಕ್ಕೊಂದು 1/4 ಟೀ ಸ್ಪೂನ್ ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಆಪ್ಷನಲ್ಲೂ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಯಾಕಂದರೆ ಡಯಾಬಿಟಿಸ್ ಮಾಡೋದ್ರಿಂದ ತುಪ್ಪನ ಕೂಡ ನೀವು ಸ್ಕಿಪ್ ಮಾಡ್ಕೊಬೋದು. ಈಗ ನಾನು ಈ ಸೌಟ್ನಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಅದು ಮುದ್ದೆ ತೊಳ್ಸೋಕ್ಕೆ, ಅಂದರೆ ಮುದ್ದೆನ ಕಟ್ಟೋಕ್ಕೆ ತುಂಬಾ ಈಸಿ ಆಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಒಂದು 10 ನಿಮಿಷದೊಳಗೆ ನೀವು ಮುದ್ದೆ ಮಾಡ್ಕೊಬೋದು. ನಾರ್ಮಲ್ ಗೋಧಿ ಹಿಟ್ಟಲ್ಲಿ ಮುದ್ದೆ ತಿಂದು ಬೇಜಾರಾಗಿರೋರು ಕೂಡ ಈ ಥರ ಒಂದು ಗೋಧಿ ಹಿಟ್ಟಿನಿಂದ ಒಂದು ಹೆಲ್ತಿಯಾಗಿ ಮಾಡ್ಕೊಳ್ಬೋದು. ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಇದು ಚೆನ್ನಾಗಿ ಕುದೀತಾ ಇದೆ. ಇಂಥ ಟೈಮಲ್ಲಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪನೇ ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲಾಂದರೆ ಇದು ಗಂಟು ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನೀವು ಬೇರೆ ಪ್ಲೈನ್ ಗೋಧಿ ಹಿಟ್ಟು ಬೇಡ ಅಂದರೆ ಇದಕ್ಕೆ ಅನ್ನ ಮಾಡಿರ್ತೀರಲ್ಲ, ಅನ್ನ ಕೂಡ ಹಾಕ್ಕೊಬೋದು. ಇಲ್ಲಾಂದರೆ ನುಚ್ಚಕ್ಕಿದ್ರೆ ಅದನ್ನು ಹಾಕಿ ಬೇಯಿಸ್ಕೊಂಡು ಆನಂತರ ನಾರ್ಮಲ್ ರಾಗಿ ಮುದ್ದೆ ಥರನೇ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಿರ ಕಲಿಸ್ಕೋಬೇಕು. ಇದಕ್ಕೆ ನೀರು ಕಡಿಮೆ ಇರಬೇಕು, ಹಿಟ್ಟು ಜಾಸ್ತಿ ಇರಬೇಕು. ಅಕಸ್ಮಾತ್ ನಿಮ್ಗೇನಾದರೂ ತೆಳ್ಳಗಾಯ್ತು ಅನಿಸಿದ್ರೆ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಳ್ಳಿ, ಪರವಾಗಿಲ್ಲ, ಏನೂ ಆಗೋಲ್ಲ. ಆದರೆ ಚೆನ್ನಾಗಿ ಗಂಟಿಲ್ದಿರಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಮುಚ್ಚಿ ಒಂದು 2 ರಿಂದ 3 ನಿಮಿಷ ಸಿಮ್ಮಲ್ಲೇ ಬಿಡ್ತೀನಿ. ಯಾಕಂದರೆ ಇದು ಚೆನ್ನಾಗಿ ಬೇಯಬೇಕು. ಬೆಂದ್ರೇ ಮುದ್ದೆ ತಿಂದ್ರೂ ಜೀರ್ಣಶಕ್ತಿ ಆಗೋದಿಲ್ಲ, ಅಂದರೆ ಅದು ಗ್ಯಾಸ್ಟ್ರಿಕ್ ಥರ ಆಗ್ಬಿಡುತ್ತೆ. ಮುದ್ದೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಥರ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕೈ ಒದ್ದೆ ಮಾಡಿಕೊಂಡು ಮುಟ್ಟು ನೋಡಿ. ಆವಾಗ ಕೈ ಗಂಟಿಲ್ಲ ಅಂದರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸ್ವಲ್ಪ ತಳ ಕೂಡ ಅಂಟಬೇಕು. ತಳ ಹಿಡಿದ್ರೂ ಕೂಡ ಮುದ್ದೆ ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತೆ. ಇವಾಗ ಮುದ್ದೆ ರೆಡಿಯಾಗಿದೆ. ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಪ್ಲೇಟಿಗೆ ನೀರು ಹಚ್ಕೊಂಡು ಇವಾಗ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಮುದ್ದೆ ಕಟ್ಕೊಳ್ಳಿ. ನೋಡಿ, ಇವಾಗ ನಾರ್ಮಲ್ ರಾಗಿ ಮುದ್ದೆ ಮಾಡ್ತೀರಲ್ಲ, ಅದೇ ರೀತಿನೇ ಇದನ್ನು ಮಾಡ್ಕೊಳ್ಳಿ. ಅದೇ ನಿಮ್ಗೆ ಏನಾದರೂ ಪ್ಲೈನ್ ಗೋಧಿ ಮುದ್ದೆ ಬೇಡ ಅಂದರೆ ಒಂದು ಸ್ವಲ್ಪ ಅನ್ನ ಯೂಸ್ ಮಾಡಿಕೊಂಡು ಮುದ್ದೆ ಮಾಡ್ಕೊಳ್ಳಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೈ ಒದ್ದೆ ಮಾಡಿಕೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಈ ಥರ ಉಂಡೆ ಕಟ್ಕೋಬೇಕು ಮುದ್ದೆನ. ಸೊ ಇವಾಗ ನೋಡ್ತಾ ಇರ್ಬೋದು, ಮುದ್ದೆ ರೆಡಿಯಾಗಿದೆ. ನಾನು ತಗೊಂಡಿರೋಂಥ ಹಿಟ್ಟಲ್ಲಿ ಮಿನಿಮಮ್ ಒಂದು ಈ ಸೈಜಲ್ಲಿ 3 ಮುದ್ದೆ ಆಗಿದೆ. ಸೊ ಈ ಮುದ್ದೆನ ನೀವು ಯಾವುದೇ ರೀತಿ ತರಕಾರಿ ಸಾಂಬಾರು, ಸೊಪ್ಪು ಸಾಂಬಾರು, ನಾನ್ ವೆಜ್ ಇಷ್ಟಪಡೋದಾದರೆ ನಾನ್ ವೆಜ್ ಸಾಂಬಾರಲ್ಲಿ ಕೂಡ ತಿನ್ಬೋದು. ಖಂಡಿತ ಇವತ್ತು ಮಾಡಿರೋಂಥ ಗೋಧಿ ಮುದ್ದೆ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ. ನಿಮಗೂ ಯಾವ ರೀತಿ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.